ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಿಂಕಿ ಮಂಕಿಯ ಗೀತಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಲಾಸ್ಟ್ ವಿಡಿಯೋಲಿ ನಾವು ಪಾಲಕ್ ಪನ್ನೀರ್ ನ ಮಾಡಿರೋ ನಿಖಿಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಇವತ್ತು ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ಏನ್ ಮಾಡ್ತಾರೆ ರೆಸಿಪಿ ಅಂತ ಕೇಳೋಣ ಬನ್ನಿ. ಸೊ ನಿಖಿಲ್ ಬ್ರೋ, ಇವತ್ತು ಏನ್ ರೆಸಿಪಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಗೆಲ್ಲ ಏನ್ ರೆಸಿಪಿ ತೋರ್ಸ್ಕೊಡ್ತಾ ಇದ್ದೀರಾ? ಪನ್ನೀರ್ ವೆಜ್ ಬಿರಿಯಾನಿ. ವಾವ್, ಪನ್ನೀರ್ ಏನದು? ಪನ್ನೀರ್ ವಾವ್, ಪನ್ನೀರ್ ವೆಜ್ ಬಿರಿಯಾನಿ. ಸೊ ಇವತ್ತು ಪನ್ನೀರ್ ವೆಜ್ ಬಿರಿಯಾನಿ ಮಾಡ್ತಿದ್ದಾರೆ ನಿಖಿಲ್ ಬ್ರೋ ಅವರು. ಸೊ ಅದಕ್ಕೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ರುಚಿಗೆ ತಕ್ಕಷ್ಟು ದೇಶಭಕ್ತಿ ಇರ್ಲಿ ಅಂತ ನಮ್ಮ ಇಂಡಿಯನ್ ಫ್ಲಾಗ್ ಕಲರ್ ಅಲ್ಲಿದ್ದ ವೆಜಿಟೇಬಲ್ಸ್ ನ ತಗೊಂಡಿದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪನ್ನೀರ್ ಬಿರಿಯಾನಿಗೆ ಪನ್ನೀರ್ ತಗೊಂಡಿದೀವಿ. 1 ಬೌಲ್ ಬಟಾಣಿ ಹಾಗೂ ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ. ಫಸ್ಟ್ ಬೆಂಕಿ ಹಚ್ಚೋಣ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ವಾವ್ ಬ್ರೋ, ನೋಡಿ ಏನ್ ಸೂಪರ್ ಆಗಿ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಹಾಕಿದ್ರೆ ಎಕ್ಸ್ಪರ್ಟ್ ಇವರು. ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕೋಣ. ಕುಕ್ಕರ್ 150 ಡಿಗ್ರಿ ಆದ್ಮೇಲೆ ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಪುಲಾವ್ ಎಲೆ, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಆ ನಳ ಮಹಾರಾಜರು ಸಖತ್ತಾಗಿ ಅಡುಗೆ ಮಾಡ್ತಿದ್ರು ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ ನಿಖಿಲ್ ಮಹಾರಾಜರು ಮಾಡ್ತಿರೋ ಬಿರಿಯಾನಿ ಮಾತ್ರ ಸೂಪರ್ ಆಗಿ ಬರ್ತಿದೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಗೂ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಪುದೀನ ಇದನ್ನ ಹಾಕೊಂಡು 1-2 ನಿಮಿಷ ಬಾಡಿಸ್ಕೊಳ್ಳೋಣ. ಇದ ನಂತರ 2 ಟೊಮೆಟೊ ಉದ್ದಕ್ಕೆ ಹಚ್ಚಿಟ್ಕೊಂಡು ಬಾಡಿಸ್ಕೊಂಡು ಅದಕ್ಕೆ ಬಟಾಣಿ ಹಾಗೂ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಅದಕ್ಕೆ ಮೊಸರು ಹಾಕೊಳ್ಳೋಣ. ಮೊಸರು ಏನಕ್ಕಪ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಬಾಡಿ ಹಾಗೂ ಅದರ ಖಾರ ಕಮ್ಮಿ ಮಾಡುತ್ತೆ. ಇವಾಗ ಸ್ವಲ್ಪ ಕೆಂಪು ಕಲರ್ದು, ಹಸಿರು ಕಲರ್ದು ಹಾಗೂ ಹಳದಿ ಕಲರ್ದು ಪೌಡರ್ಗಳನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಚ್ಚಿಟ್ಕೊಂಡಿರೋ ತರಕಾರಿನೆಲ್ಲ ಕುಕ್ಕರ್ ಒಳಗಡೆ ಹಾಕೊಳ್ಳೋಣ. ಇದೆಲ್ಲ ಹಾಕೊಂಡಿದ್ದಾದ್ಮೇಲೆ ನಾವು ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅಷ್ಟು 3 ಪ್ರಮಾಣದಷ್ಟು ನೀರು ತಗೊಂಡು ಕುಕ್ಕರ್ ಒಳಗಡೆ ಹಾಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಎಲ್ಲ ಚೆನ್ನಾಗಿ ಕುದ್ದಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪೆಲ್ಲ ಹಾಕೊಂಡು ಅದು ಒಂದು ಕುದಿ ಬಂದಿದ್ದಾದ್ಮೇಲೆ ನಾವು ಅಕ್ಕಿ ತೊಳ್ಕೊಂಡು ಅಕ್ಕಿನ ಕುಕ್ಕರ್ ಒಳಗಡೆ ಹಾಕೊಳ್ಳೋಣ. ಕುಕ್ಕರ್ ಲಿಡ್ ಮುಚ್ಚೋಣ. ವಿಷಲ್ ಹೊಡೆದಿದ್ದ ಕೂಡಲೇ ಹುಡುಗಿರ್ನ ಅದ್ರ ಕಡೆ ತಿರುಗೋ ಹಾಗೆ ಮಾಡಿ ತಾಕತ್ತಿರೋದು ಬರೀ ಕುಕ್ಕರ್ಗೆ ಮಾತ್ರ. ಪನ್ನೀರ್ ವೆಜ್ ಬಿರಿಯಾನಿಗೆ ಪನ್ನೀರೇ ಇಲ್ಲ ಅಂದರೆ ಹೆಂಗೆ ಹೇಳಿ? ಸೊ ಇವಾಗ ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾರ. ಫ್ರೆಶ್ ಇಲ್ಲೇ ಕಟ್ಕೊಳುತ್ತೆ. ಜಾಸ್ತಿ ಹಳೇದಾದ್ರೆ ರಬ್ಬರ್ ತರ ಆಗ್ತಾ ಇರುತ್ತೆ. ಹೇಗಿದೆ ಹೇಗಿದೆ ಬ್ರೋ ನಿಮ್ದೇ ಕ್ರಿಯೇಷನ್? ಸೊ ಎಲ್ಲ ಹೇಗಿದೆ ಹೇಗಿದೆ ಬಾಬಾ? ವೆರಿ ನೈಸ್, ಸೂಪರ್, ಥ್ಯಾಂಕ್ ಯು ನಿಖಿಲ್. ಅದಕ್ಕೆ ಹೇಗಿದೆ? ನೈಸ್ ಮೇಡಮ್ ಅವರ